ಶತ್ರುಗಳು ನಿಮಗೆ ಏನಾದ್ರೂ ತೊಂದರೆಯನ್ನ ಕೊಡ್ತಾ ಇದ್ರೆ, ಒಂದಷ್ಟು ಒತ್ತಡಗಳು ಕೂಡ ಈ ಮಾಸದಲ್ಲಿ ನಿಮ್ಮ ಬೆನ್ನ ಹಿಂದೆ ಬಂದು ನಿಂತಿರೋ, ನೀವು ಅಭಿವೃದ್ಧಿ ಆಗಬೇಕು ಅಂದ್ರೆ ಗುರುದೇವ್, ಕಟಕ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ, ಆ ಸವಾಲುಗಳನ್ನ ನೀವು ಹೇಗೆ ಎದುರಿಸಬೇಕು, ಯಾವ ಕೆಲಸಗಳು ಅದೃಷ್ಟ ತರುತ್ತೆ, ಯಾವ ಕ್ಷೇತ್ರದವರಿಗೆ ಲಾಭದಾಯಕವಾಗಿರುತ್ತೆ, ಯಾವ ಕ್ಷೇತ್ರದಲ್ಲಿ ಇರುವವರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕಟಕ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ. ಈ ಒಂದು ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ ಎಲ್ಲಾ 4 ಚರಣಗಳು ಹಾಗೂ ಆಶ್ಲೇಷ ನಕ್ಷತ್ರದ ಎಲ್ಲಾ 4 ಚರಣಗಳು ಕೂಡ ಈ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಒಟ್ಟು 9 ಪಾದಗಳು ಬರುತ್ತೆ. ನಿಮ್ಮ ಅದೃಷ್ಟ ಬಣ್ಣ ಯಾವುದು ಅಂದ್ರೆ ಬಿಳಿ ಮತ್ತು ಕೆಂಪು ಬಣ್ಣಗಳಾಗಿರುತ್ತೆ ಈ ಒಂದು ಮಾಸದಲ್ಲಿ. ಹಾಗೆ ಆ ಮಹಾಶಿವನ ಅನುಗ್ರಹ ನಿಮಗೆ ಪ್ರಾಪ್ತಿ ಆಯಿತು ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಮಾಸದಲ್ಲಿ ಸಿದ್ಧಿಯಾಗುತ್ತೆ. ಸಿದ್ಧಿ ಆಗ್ಲಿಕ್ಕೆ ಮಹಾಶಿವನ ಆರಾಧನೆಯನ್ನ ನೀವು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮಿತ್ರ ರಾಶಿಗಳು ಯಾವುದು ಅಂತಂದ್ರೆ ವೃಶ್ಚಿಕ, ಮೀನ, ತುಲಾ, ಹಾಗೆ ಶತ್ರು ರಾಶಿಗಳು ಮೇಷ, ಸಿಂಹ, ಧನುಸ್ಸು ರಾಶಿಗಳಾಗಿರುತ್ತೆ. ಕಟಕ ರಾಶಿಯವರಿಗೆ ಬಹಳ ಒಳ್ಳೆಯ ಅಭ್ಯಾಸಗಳಿರತಕ್ಕಂಥದ್ದು. ಇದರಲ್ಲಿ ಕೆಟ್ಟ ಅಭ್ಯಾಸಗಳು ಬಹಳ ಕಮ್ಮಿ ಜನಕ್ಕಿರುತ್ತೆ. ಈ ಒಂದು ಕಟಕ ರಾಶಿಯವರಿಗೆ ಒಂದೊಳ್ಳೆ ಹವ್ಯಾಸವನ್ನ ರೂಢಿಸ್ಕೊಂಡಿರ್ತಾರೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಹವ್ಯಾಸ ಯಾವತ್ತಿಗೂ ಇವರು ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ವ್ಯಕ್ತಿತ್ವ ಇವರದ್ದು ಸದಾ ಒಂದೇ ತರ ಇರುತ್ತೆ. ಅಂದ್ರೆ ಇವ್ರಿಗೆ ಕೆಟ್ಟದ್ ಮಾಡ್ಲಿ ಒಳ್ಳೇದು ಮಾಡ್ಲಿ, ಇವ್ರು ಇನ್ನೊಬ್ಬರಿಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ. ಎಲ್ರಿಗೂ ಒಳ್ಳೇದೇ ಬಯಸುವಂತಹ ಈ ಒಂದು ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ 11, 16, 18, 29, 25, 26ನೇ ತಾರೀಕು ಶುಭದಾಯಕ ದಿನಗಳಾಗಿರುತ್ತೆ. ಅಂದ್ರೆ ನೀವೇನಾದ್ರು ಕೆಲಸ ಕಾರ್ಯಗಳು ಮಾಡುವಂತದ್ದಿತ್ತು ಅಂದ್ರೆ ಈ ದಿನಗಳಲ್ಲಿ ಮಾಡ್ಕೊಂಡ್ರೆ ಅತ್ಯಂತ ಶುಭ, ಅತ್ಯಂತ ಲಾಭದಾಯಕವಾಗಿರುತ್ತೆ. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಡಿ. ನೀವು ಈ ದಿನಾಂಕಗಳಲ್ಲಿ ರಾಹುಕಾಲ ಬಿಟ್ಟು ಇನ್ನುಳಿದಂತ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ಕೋಬಹುದು. ಕಟಕ ರಾಶಿಯವರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳಿದೆ. ಅದೇನು ಅಂತಂದ್ರೆ, ನೀವು ಯಾವುದೇ ಕೆಲಸ ಕಾರ್ಯಗಳು ವಹಿವಾಟಿಗೆ ಕೈ ಹಾಕಿದಾಗ ಪೂರ್ತಿಯಾಗಿ ತೊಡಗಿಸ್ಕೊಳ್ತೀರಿ ನಿಮ್ಮನ್ನ ನೀವು. ಹಾಗೆ ಉದ್ಯಮಿಗಳಾಗಿರ್ಲಿ, ಸರ್ಕಾರಿ ಕೆಲಸದಲ್ಲೇ ಇರಲಿ, ಅಥವಾ ನೀವು ಕೆಲಸವನ್ನೇ ಹುಡುಕ್ತಾ ಇರಿ, ಎಲ್ರಿಗೂ ಕೂಡ ನಿಮ್ಮ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒಂದಷ್ಟು ಪಾಸಿಟಿವ್ ಅನ್ನೋದು ಈ ಮಾಸದಲ್ಲಿ ಇರುತ್ತೆ. ಕಾರ್ಯಗಳಲ್ಲಿ ಬಹುತೇಕ ಉತ್ತರೋತ್ತರ ಅಭಿವೃದ್ಧಿ ಮಾಸದಲ್ಲಿ ನೀವು ನೋಡಬಹುದು. ಹಾಗೆ ನೀವು ಲಾಭವನ್ನ ಈ ಮಾಸದಲ್ಲಿ ಯಾವುದೇ ವ್ಯವಹಾರವನ್ನು ಮಾಡ್ತಾ ಇದ್ರು ಕೂಡ ಲಾಭದಾಯಕವಾಗಿರುತ್ತೆ. ಆದ್ರೆ ಬಂದಂತ ಲಾಭವನ್ನ ಎಲ್ಲವನ್ನ ಕೂಡ ವ್ಯಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪವನ್ನ ಶೇಖರಣೆ ಮಾಡಿಟ್ಕೊಳ್ಳಿ. ಅದ್ರ ಮುಂದಿನ ದಿನದಲ್ಲಿ ಕಷ್ಟಗಳು ಬಂದಾಗ ಉಪಯೋಗ ಆಗುತ್ತೆ. ಹಾಗೆ ನೀವು ಈ ಒಂದು ಮನಸ್ಥಿತಿಯಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಲಾಭವೇ ಇರುತ್ತೆ. ದೇವರ ಮೇಲೆ ನಂಬಿಕೆ ಇಟ್ಟಂತವರಿಗೆ ಈ ಮಾಸ ಶುಭದಾಯಕವಾಗಿರುತ್ತೆ. ಅಂದ್ರೆ ಇಲ್ದಿರೋರಿಗೆ ಇಲ್ಲ ಅಂತಲ್ಲ. ಯಾಕಂದ್ರೆ ಮಹಾದೇವನ ಅನುಗ್ರಹ ಯಾರ ಮೇಲೆ ಬೀಳುತ್ತಲ್ಲ ಅವರೆಲ್ಲರಿಗೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹಾಗೆ ನೀವು ಅಭಿವೃದ್ಧಿ ಆಗಬೇಕು ಅಂದ್ರೆ ಒಂದು ಯಾವುದೇ ವಿಚಾರ, ಒಂದು ಯಾವುದೇ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಮಾಡಿ ಸೈನ್ ಮಾಡ್ಕೊಂಡು ಆ ನಂತರದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ವ್ಯಕ್ತಿಯನ್ನ ಇವತ್ತು ನಂಬುತ್ತೇವೆ, ಅವರ ಮಾತನ್ನ ನಂಬ್ತೇವೆ, ಸರಿ, ಏನೋ ಹತ್ರದವರು, ಪರಿಚಯದವರು, ಆದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅವರ ಮನಸ್ಸು ಬದಲಾಗಿ ನಿಮಗೆ ಮೋಸ ಮಾಡಬಹುದು. ಹಾಗಾಗಿ ಯಾವುದೇ ಒಂದು ವಿಚಾರ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಕರಾರು ಪತ್ರವನ್ನ ಇಟ್ಕೊಳ್ಳಿ, ಅದಕ್ಕೆ ಸಿಗ್ನೇಚರ್ ಅನ್ನ ಮಾಡ್ಕೊಳ್ಳಿ. ಆಗಷ್ಟೇ ನೀವು ಮಾಡುವ ವ್ಯವಹಾರಕ್ಕೆ ಒಂದು ಬೆಲೆ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ದ್ವೇಷಿಸಲಿಕ್ಕೆ ಯಾರನ್ನು ಕೂಡ ಹೋಗ್ಬೇಡಿ, ಖಂಡಿತವಾಗ್ಲೂ ಸಮಸ್ಯೆಗಳೇ ಬರುತ್ತೆ. ನಿಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ದ್ವೇಷ ಮಾಡುವಂಥದ್ದಲ್ಲ, ಆದ್ರೂ ಕೂಡ ಕೆಲವಾರು ಬಾರಿ ಕೆಟ್ಟ ಕೋಪ ಅಂತಕ್ಕಂಥದ್ದು, ಯಾಕಂದ್ರೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ,
ಆದ್ರೂ ಕೂಡ ನನಗೆ ಈ ತರ ಮಾಡಿದ್ರಲ್ಲ ಅಂತ ಹೇಳಿ ಬಹಳ ಕೆಟ್ಟ ಕೋಪ ಬರ್ತಾ ಇರುತ್ತೆ. ಆದ್ರೆ ಯಾರನ್ನು ಕೂಡ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಅನುಸರಿಸಿ. ಬಹಳ ತಾಳ್ಮೆಯಿಂದ ಇರತಕ್ಕಂತಹ ರಾಶಿಯವರು ಕಟಕ ರಾಶಿಯವರಾಗಿರ್ತಾರೆ. ಹಾಗೆ ಅತ್ಯಂತ ಪ್ರಯೋಜನ ಕೂಡ ಈ ಮಾಸದಲ್ಲಿ ನಿಮ್ಗಿರೋದ್ರಿಂದ ನೀವು ಯಾರನ್ನು ಕೂಡ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಾಯ ನಿಮ್ದು ಕೂಡ ದ್ವಿಗುಣ ಆಗುತ್ತೆ ಈ ಮಾಸದಲ್ಲಿ. ಆದಾಯದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಹಾಗೆ ದುಡ್ಡು ಕೂಡಿಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿವಿ ಮಾತನ್ನ ನಿಮ್ಗೆ ಈ ಮಾಸದಲ್ಲಿ ನಾನು ಹೇಳ್ತೇನೆ. ಖಂಡಿತ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಲಾಭದಾಯಕ ಆಗುತ್ತೆ. ಲೇವಾದೇವಿ ವ್ಯವಹಾರಗಳು ಮಾಡುವಂಥವ್ರಿಗೆ, ಖಂಡಿತವಾಗ್ಲೂ ಫೈನಾನ್ಸ್ ಮಾಡುವಂಥವ್ರು ಎಲ್ರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಹಾಗೆ ಹಣ ಕೈಯಲ್ಲಿ ಬಂತು ಅಂದ ಕೂಡಲೇ ಒಂದಷ್ಟು ಭೋಗ ವಸ್ತುಗಳ ಕಡೆ ಮನಸ್ಸು ಎಳಿಬಹುದು. ಬಟ್ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಈ ಮಾಸದ ನಂತರದಲ್ಲಿ ಮುಂದಿನ ದಿನದಲ್ಲೂ ನಿಮ್ಗೆ ಸ್ವಲ್ಪ ಎಚ್ಚರಿಕೆ ಒಂದು ಗಂಟೆ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕೆಲಸ ಸಿಗುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಕಟಕ ರಾಶಿಯವರು ಯಾರ್ಯಾರು ಬಯಸ್ತಾ ಇರ್ತೀರಿ, ಖಂಡಿತವಾಗ್ಲೂ ನಿಮ್ಮ ಹೊಸ ವ್ಯಾಪಾರಗಳನ್ನ ಮಾಡಬಹುದು. ವಿದ್ಯಾರ್ಥಿಗಳು ಪರೀಕ್ಷೆಗಳು ಕೂಡ ನೀವು ಬರೆದಿರ್ತಕ್ಕಂಥದ್ದು ರಿಸಲ್ಟ್ ಬರುವಂತಹ ಯಾರಾದ್ರೂ ಇತ್ತು ಅಂದ್ರೆ ಟೆಕ್ನಿಕಲ್ ಅಥವಾ ತಾಂತ್ರಿಕ ವಿದ್ಯೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯಾಭ್ಯಾಸ ಅಥವಾ ವಿದೇಶಕ್ಕೆ ಹೋಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ನೀವು ಬೆಳೆಯುವಂತಹ, ನಿಮ್ಮನ್ನ ಬೆಳೆಸುವಂತಹ ಒಂದಷ್ಟು ಲಕ್ಷಣಗಳು, ಒಂದು ವಾತಾವರಣ ಅಂತಕ್ಕಂಥದ್ದು ಕೂಡ ನಿರ್ಮಾಣ ಆಗುತ್ತೆ. ಕಲಾವಿದರಿಗೆ ಅಥವಾ ಕತೆಗಾರರು, ಬರಹಗಾರರಿಗೆ ಈ ಮಾಸ ಸ್ವಲ್ಪ ಒಂದು ಡಿಫರೆಂಟ್ ಮಾಸ ಅಂತ ಹೇಳ್ತೇನೆ. ಯಾಕಂದ್ರೆ ಕಟಕ ರಾಶಿಯಲ್ಲಿ ಒಂದು ಅಂತಃಕರಣ ಅಂತಕ್ಕಂಥದ್ದಿರುತ್ತೆ. ಅಂತಃಕರಣ ಜಾಗೃತಿಯಾಗಿ ನಿಮ್ಮ ಹೋಗ್ತಾ ಇರುವಂತಹ ದಾರಿಯಲ್ಲಿ ಒಂದು ದಿಢೀರ್ ತಿರುವು ಕಟಕ ರಾಶಿಯ ಜೀವನದಲ್ಲೂ ಕೂಡ ಬರಬಹುದು. ಹಾಗೆ ಸಣ್ಣ ಪುಟ್ಟ ಪ್ರಯಾಣ ಕೂಡ ನಿಮ್ಮ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ಕಂಡು ಬರ್ತಾ ಇರುತ್ತೆ. ಹಾಗಾಗಿ ಕೆಲಸ ಮಾಡ್ತಾ ಇದ್ರೆ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ಇದರಲ್ಲಿ ಯಾರಾದ್ರೂ ಕೆಲಸ ಮಾಡುವಂತವ್ರಿಗೆ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡಂತಹ ಒಂದಷ್ಟು ಕೆಲಸ ಕಾರ್ಯಗಳಿಂದ ಲಾಭದಾಯಕವಾಗಿರುತ್ತೆ. ಹಾಗೆ ನೀವು ಯಾರನ್ನು ಕೂಡ ದ್ವೇಷ, ಅಸೂಯೆಯಿಂದ ನೋಡಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಹಾಗೆ ಅನುಕೂಲವಾದ ಫಲಗಳು ಕೂಡ ನಿಮಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಇರುತ್ತೆ. ಹಾಗೆ ನಿಮ್ಗೆ ಕೀಲು ನೋವು ಅಥವಾ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಕೂಡ ಬಾಧಿಸಬಹುದು. ಹೃದಯಕ್ಕೆ ಸಂಬಂಧ ಕೆಲವೊಂದು ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ಕಂಡು ಬರಬಹುದು. ಹಾಗಾಗಿ ಆರೋಗ್ಯದ ಕಡೆ ಕೂಡ ಒಂದು ವಿಶೇಷವಾಗಿ ಗಮನವನ್ನು ಇಟ್ಕೋಬೇಕಾಗತ್ತೆ. ಈ ತಾರೀಕು 15ರಿಂದ 30ರವರೆಗೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹೆಚ್ಚಿರಬೇಕು ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಒಂದು ಜಾತಕವನ್ನ ನೀವು ಒಂದ್ಸಲಿ ಪರಿಶೀಲನೆ ಮಾಡ್ಕೊಂಡು ನೋಡ್ಕೋಬೇಕು. ಯಾಕೆ ಅಂದ್ರೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಅವರ ಜೀವನವನ್ನು ಮಾಡ್ತಾ ಇರ್ತಾರೆ. ರಾಜಯೋಗ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಆದ್ರೆ ಇನ್ನು ಕೆಲವರ ಜೀವನದಲ್ಲಿ ರಾಜಯೋಗ ಇಲ್ಲ ಅಂದ್ರೂ ಕೂಡ ನನಗೆ ಯಾವ ಬಣ್ಣ ಆಗ್ಬರುತ್ತೆ, ಯಾವ ಕೆಲಸ ಆಗ್ಬರುತ್ತೆ, ನನ್ಗೆ ಯಾವ ನಂಬರ್ ಆಗ್ಬರುತ್ತೆ, ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ, ಜೀವನದಲ್ಲಿ ಅಭಿವೃದ್ಧಿ ಆಗಿರ್ತಾರೆ. ಅದನ್ನ ನೀವು ಕೂಡ ನಿಮ್ಮ ಜಾತಕವನ್ನ ನೋಡಿಕೊಂಡು ಒಂದು ಯೂಸರ್ ಮ್ಯಾನ್ಯುವಲ್ ಇದ್ದಂಗೆ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನವನ್ನ ಕೂಡ ಅಭಿವೃದ್ಧಿ ಪಡಿಸ್ಕೊಳ್ಳಿ ಕಟಕ ರಾಶಿಯವರೇ. ಹಾಗೆ ನುರಿತ ಜ್ಯೋತಿಷರಲ್ಲಿ ತೋರಿಸ್ಕೊಂಡು ಇದಕ್ಕೆ ಯಾವ್ದು ಬೇಕು ಅದನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳು ಈ ಮಾಸದಲ್ಲಿ ಮೊಬೈಲ್ ಅನ್ನ ಒಂದ್ ಸ್ವಲ್ಪ ದೂರ ಇಟ್ಟು ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆಗ ಮಾತ್ರ ನಿಮಗೆ ಬಾಧಿಸಬಹುದಾದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಒಂದಷ್ಟು ಒತ್ತಡಗಳು ಕೂಡ ಈ ಮಾಸದಲ್ಲಿ ನಿಮ್ಮ ಬೆನ್ನ ಹಿಂದೆ ಬಂದು ನಿಂತಿರಬಹುದು. ಒಂದಷ್ಟು ಸ್ಟ್ರೆಸ್ ಅನ್ನೋದು ಕೂಡ ಇರುತ್ತೆ. ಸ್ವಲ್ಪ ಧ್ಯಾನವನ್ನ ಮಾಡಿ ಅಂತ ಹೇಳ್ತೇನೆ. ಜೊತೆಗೆ ಒಂದಷ್ಟು ಲಾಭದಾಯಕವಾಗಿರತಕ್ಕಂತಹ ವಿಚಾರಗಳು ಏನು ಅಂದ್ರೆ, ಶತ್ರುಗಳು ನಿಮಗೆ ಏನಾದ್ರೂ ತೊಂದರೆಯನ್ನ ಕೊಡ್ತಾ ಇದ್ರೆ, ಶತ್ರುಗಳೇನಾದ್ರೂ ನಿಮ್ಮ ಮೇಲೆ ಏನಾದ್ರೂ ಪ್ರಯೋಗಗಳು ಅಥವಾ ನಿಮ್ಮ ಬೆನ್ನ ಹಿಂದೆ ಏನೋ ಮಾತಾಡುವಂಥದ್ದು, ನಿಮಗೆ ಕೆಟ್ಟದನ್ನ ಬಯಸುವಂಥದ್ದು, ಈ ತರ ವಾತಾವರಣ ನಿಮ್ಮದಲ್ಲಿ ಇತ್ತು ಅಂದ್ರೆ ಆ ಶತ್ರುಗಳೆಲ್ಲರೂ ಕೂಡ ಮೆತ್ತಗಾಗುವಂತಹ ಸಮಯ ಬಂದಿದೆ. ವ್ಯವಹಾರದಲ್ಲಿ ಕೂಡ ಲಾಭದಾಯಕವಾಗಿರುತ್ತೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ, ನಿಮ್ಮ ತಂದೆ ತಾಯಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ಬೋದು ಅಂತಕ್ಕಂಥದ್ದು ಇರುವಂಥದ್ದು. ಹಾಗೆ ಉದ್ಯೋಗವನ್ನ ಬದಲಾಯಿಸಬೇಕು ಅಂತ ಯಾರಾದ್ರೂ ಒಂದು ಅಪೇಕ್ಷೆಯನ್ನ ಇಡ್ತಾ ಇತ್ತು ಅಂದ್ರೆ ಈ ತಿಂಗಳ 16ನೇ ತಾರೀಕು ಕಳೆದ ನಂತರದಲ್ಲಿ ಅದರ ಪ್ರಯತ್ನವನ್ನ ಮಾಡಿಕೊಳ್ಳಿ. ಹಾಗೆ ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು
ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ, ಕೆಲಸ ಬದಲಾಗುತ್ತೆ, ಆದ್ರೆ ನೀವು ಅಂದುಕೊಂಡ ಮಟ್ಟಕ್ಕಿನ ಸಂಬಳ ಬರದೇ ಇರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ನಿಮ್ಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಮಾಸದಲ್ಲಿ ನೀವು ಗುರುವಿನ ಆರಾಧನೆ ಬಹುತೇಕವಾಗಿ ಮಾಡಬೇಕಾಗತ್ತೆ. ಗುರುವಿನ ಆರಾಧನೆಗಳು ಮಾಡಿದಾಗ ನಿಮ್ಮ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿ ಆಗುತ್ತೆ. ಜೊತೆಯಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿ ಆಗ್ಲಿಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಲೆಕ್ಕ ಇಟ್ಕೊಳಕ್ ಹೋಗ್ಬೇಡಿ. ಬೆಳಗಿಂದ ಸಂಜೆವರೆಗೂ ಎಷ್ಟು ಸರಿ ಆಗುತ್ತಷ್ಟು ದಿನ ಜಪ ಮಾಡ್ಕೊಂತ ಹೋಗಿ. ಖಂಡಿತವಾಗ್ಲೂ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.